ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಧಾಬಾ ಸ್ಟೈಲಿಂದ ಬಟರ್ ಗಾರ್ಲಿಕ್ ನಾನು ಮಾಡ್ಕೊಳಕತ್ತೀನಿ. ಅದಕ್ಕೆ ಫಸ್ಟಿಗೆ ನಾವು ಬಟರ್ ಕರಗಿಸಿಟ್ಕೊಳ್ಳೋಣ. ಒಂದು ಪ್ಯಾನ್ಗೆ ಬಟರ್ ಹಾಕ್ಕೊಂಡು ಅದಕ್ಕೆ ಚಾಪ್ ಮಾಡ್ಕೊಂಡಿದ್ದು ಗಾರ್ಲಿಕ್ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಅದಕ್ಕೆ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅಂದ್ರೆ ಗಾರ್ಲಿಕಿನ ಫ್ಲೇವರ್ ಬಟರ್ ಒಳಗೆ ಆ್ಯಡ್ ಆಗುತ್ತೆ, ಅವಾಗ ಭಾರಿ ಟೇಸ್ಟ್ ಬರುತ್ತೆ. ಇವಾಗ ನೋಡ್ರಿ ಇದು ಫ್ರೈ ಆಗೈತಿ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. 250 ಗ್ರಾಮ ಮೈದಾ, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೇಬಲ್ ಸ್ಪೂನ್ ಶುಗರ್ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಬೇಕಿಂಗ್ ಸೋಡಾ ಪೌಡರ್ ಎಲ್ಲ ಚಂದಾಗ ಮಿಕ್ಸ್ ಆಗಬೇಕು. ಈಗ 3 ಟೇಬಲ್ ಸ್ಪೂನು ಮೊಸರು ಹಾಕೋಬೇಕು, 3 ಟೇಬಲ್ ಸ್ಪೂನು ಆಯಿಲ್. ಇದನ್ನೆಲ್ಲ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಹಾಲಾದರೂ ಹಾಕೋಬೋದು ಅಥವಾ ನೀರಾದ್ರಾಗ ಕಲಿಸ್ಕೋಬೋದು. ನಾನಿಲ್ಲಿ ಹಾಲು ತೊಗೊಳಕತ್ತೀನಿ. ನಿಮ್ಗೆ ಎಷ್ಟೆಷ್ಟು ಬೇಕಷ್ಟು ನೀವು ಹಾಲು ನೀರು ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ಹಾಲು ಹಾಕೋಬೇಕು. ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಯಾವ ಥರ ಹಿಟ್ಟಿರ್ಬೇಕಂತಂದ್ರೆ ನೀವು ಹೋಳಿಗೆ ಮಾಡ್ಕೋತಿರಲ್ಲ, ನಾರ್ಮಲಾಗಿ ಹೋಳಿಗೆ ಹಿಟ್ಟು ಅದಕ್ಕೆ ಇರಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಈಗ ನೋಡ್ರಿ ಇನ್ನೂ ಸ್ವಲ್ಪ ಹಾಲು ಹಾಕಿ ನಾನು ಚಂದಾಗ ನಾದ್ಕೊಳಕತ್ತೀನಿ. ಇದು ಬೌಲೊಳಗೆ ನಾದ್ಕೊಳಕ್ಕೆ ಆಗಂಗಿಲ್ಲ, ಅದಕ್ಕೆ ಸ್ಲ್ಯಾಬ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಚಂದಾಗ ನಾದ್ಕೋಬೇಕು. ಇದು ಸಾಫ್ಟಾಗಿ ಬರ್ಬೇಕಂತಂದ್ರೆ ನೀವು ಭಾಳ ಚಂದಾಗ ನಾದ್ಕೋಬೇಕು. ನೀವೆಷ್ಟು ಚಂದಾಗ ನಾದ್ಕೊತೀರಿ ಅಷ್ಟು ಸಾಫ್ಟಾಗಿ ಬರ್ತಾವೆ. ನಾನು ಹಿಟ್ಟು ಚಂದಾಗ ಕಲಿಸ್ಕೊಂಡು ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಒದ್ದೆ ಬಟ್ಟೆ ಮುಚ್ಚಿ ಒಂದು 4 ಅವರ್ ನೆನೆಯಾಕೆ ಬಿಡಬೇಕು. ನೆನೆದ್ರೆ ಉಬ್ಬಿ ಬರ್ತೈತಿ ಹಿಟ್ಟು. ಇವಾಗ ನೋಡ್ರಿ ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದೈತಿ, ಭಾಳ ಸ್ಪಾಂಜಿ ಆಗೈತಿ. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗೈತಿ ಹಿಟ್ಟು. ಇದನ್ನು ಇನ್ನೂ ಸ್ವಲ್ಪ ಮತ್ತೆ ನಾದ್ಕೋಬೇಕು ನಾವು. ಇವಾಗ ಇದನ್ನು ನಾದ್ಕೊಂಡು ನಾನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಇದ್ರೊಳಗೆ 4 ನಾನ್ ಮಾಡ್ಕೊಂಡೀನಿ. ನೀವು ಸೈಜ್ ನೋಡಿಕೊಂಡು ಎಷ್ಟು ಬೇಕಷ್ಟು ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಹಚ್ಕೊಂಡು ತಟ್ಕೊಳಕತ್ತೀನಿ. ನೀವು ಬೇಕಾದ್ರೆ ಹಿಟ್ಟು ಹಚ್ಚೋನು ಲಟ್ಟಿಸ್ಕೋಬೋದು. ಇದನ್ನು ಮಾಡೋಕೆ ಕಬ್ಬಿನ ಹಂಚಾದ್ರೆ ಭಾರಿ ಬೆಸ್ಟ್. ನನ್ನ ಹತ್ರ ಕಬ್ಬಿನ ಹಂಚು ಇರಲಿಲ್ಲ, ಅದಕ್ಕೆ ನಾನು ನಾರ್ಮಲ್ ತವಾದೊಳಗೆ ಬೇಯಿಸ್ಕೊಳಕತ್ತೀನಿ. ಅದ್ರ ಮೇಲೆ ಬ್ಲ್ಯಾಕ್ ಎಳ್ಳು ಮತ್ತು ಕೊತ್ತಂಬರಿ ಹಾಕಿ ಮತ್ತೊಂದು ಸ್ವಲ್ಪ ತಟ್ಕೊಂಡು ಇವಾಗ ತವಾದ ಮೇಲಿಟ್ಟು ಬೇಯಿಸ್ಕೊಳ್ಳೋಣ. ಇದಕ್ಕೆ ನೀವು ಕಬ್ಬಿಣ ಹಂಚಿಗೆ ಬೇಯಿಸ್ಕೋಬೇಕಾದಂದ್ರೆ ಕೆಳಗೆ ಒಂದು ಸ್ವಲ್ಪ ನೀರು ಹಚ್ಚಿ ಹಾಕ್ಕೊಂಡ್ರಿ ಅಂದ್ರೆ ಪರ್ಫೆಕ್ಟಾಗಿ ಅಂಟ್ಕೊತೈತಿ. ಅವಾಗ ನೀವು ತವಾ ಫ್ಲಿಪ್ ಮಾಡೋಕೆ ಭಾಳ ಅನುಕೂಲ ಆಗ್ತೈತಿ. ಇವಾಗ ನೋಡ್ರಿ ನಾನು ಈ ಥರ ಟಾಂಗಿಲೇನ ರೋಸ್ಟ್ ಮಾಡ್ಕೊಳಕತ್ತೀನಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರ್ತೈತಿ. ಕಬ್ಬಿಣ ಹಂಚು ಇರಲಿಲ್ಲ ಅಂತಂದ್ರೆ ನಾರ್ಮಲ್ ತವಾದ ಮೇಲೆನ 2 ಸೈಡು ನೀವು ತವಾದ ಮೇಲೆನ ರೋಸ್ಟ್ ಮಾಡ್ಕೋಬೋದು. ಇವಾಗ ನೋಡ್ರಿ ರೆಡಿ ಆಯಿತು. ಈಗ ನಾವು ಫ್ರೈ ಮಾಡ್ಕೊಂಡಿದ್ದು ಗಾರ್ಲಿಕ್ ಮತ್ತು ಬಟರ್ ಹಾಕೊಳ್ಳೋಣ. ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರೆ ಸರ್ವಿಂಗಿಗೆ ರೆಡಿ ಆಯಿತು. ಇದು ನಾನ್ ವೆಜ್ಜು ವೆಜ್ ಎರಡಕ್ಕೂ ಬೆಸ್ಟ್ ಕಾಂಬಿನೇಷನು. ಭಾಳ ಸಾಫ್ಟ್ ಆಗಿರ್ತಾವೆ. ನೀವು ಧಾಬಾದೊಳಗೆ ಏನು ತಿಂತಿರಲ್ಲ ಅದರ ಟೇಸ್ಟ್ ಇರ್ತೈತಿ. ನಾ ಹೇಳೋ ಮೆಜರ್ಮೆಂಟ್ ಒಳಗೆ ಮಾಡ್ಕೊಂಡ್ರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.